ಈ ಪ್ರೀತಿ ಯಾವಾಗ ಯಾರ ಮಧ್ಯ ಹೇಗೆ ಹುಟ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ರಿಯಾಲಿಟಿ ಶೋನಲ್ಲಿ ಇದ್ದವರೇನೆ ಮಜಾ ಭಾರತ, ಗಿಚ್ಚಿ ಗಿಲಿ ಗಿಲಿ ಇಂಥ ಶೋನಲ್ಲಿ ಇದ್ದವರೇ ಒಬ್ಬರೊಬ್ಬರೇ ಪ್ರೀತಿಸಿ ಮದುವೆ ಆಗಿದ್ದನ್ನು ನೋಡ್ತಾ ಇದ್ವಿ. ಅದರಲ್ಲಿ ಜಗ್ಗಪ್ಪ ಮತ್ತು ಸುಷ್ಮಿತಾ ಇವರಿಬ್ರು ಕೂಡ ಇದೇ ಶೋನಲ್ಲಿ ಪ್ರೀತಿಸಿ ಮದುವೆ ಆಗಿದ್ರು. ಇದೀಗ ಅದೇ ಸಾಲಿಗೆ ಇನ್ನೊಂದು ಜೋಡಿ ಕೂಡ ಸೇರ್ಪಡೆ ಆಗ್ತಾ ಇದೆ. ಅದು ಶಿವು ಮತ್ತು ಮಾನಸ. ಹೌದು, ಶಿವು ಮತ್ತು ಮಾನಸ ಇಬ್ರು ಒಂದೇ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಗಿಚ್ಚಿ ಗಿಲಿ ಗಿಲಿ ಅನ್ನೋ ರಿಯಾಲಿಟಿ ಶೋ ಮುಖಾಂತರವಾಗಿ ಎಂಟ್ರಿ ಕೊಟ್ಟು ಅನೇಕ ಕಾಮಿಡಿ ಶೋಗಳಲ್ಲಿ ಇಬ್ರು ಅಭಿನಯಿಸ್ತಾ ಇದ್ರು. ಕೆಲವು ದಿನಗಳ ಹಿಂದೆ ಇವರಿಬ್ರು ಡೇಟಿಂಗ್ನಲ್ಲಿ ಇದ್ದಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಸೊ ಇದೀಗ ಅಫಿಷಿಯಲ್ ಆಗಿ ಮನೆ ಮಂದಿ ಎಲ್ಲ ಒಪ್ಪಿ ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಫ್ಯಾಮಿಲಿ ಮತ್ತು ಇಂಡಸ್ಟ್ರಿಯಲ್ಲಿ ಇರುವ ಇವರ ಸ್ನೇಹಿತರ ಮುಂದೆನೆ ಮದುವೆಗೆ ನಿಶ್ಚಯಿಸಿದ್ದಾರೆ. ನಿಶ್ಚಿತಾರ್ಥವನ್ನು ಕೂಡ ಬಹಳ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಈ ನಿಶ್ಚಿತಾರ್ಥದ ವಿಡಿಯೋಗಳು, ಫೋಟೋಸ್ಗಳು ವೈರಲ್ ಆಗಿದೆ. ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ. ಯಾಕಂದರೆ ಶಿವು ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ತುಂಬ ಅಂದರೆ ತುಂಬ ಬಡತನದಲ್ಲಿ ಬೆಳೆದವರು. ಮನಸ್ಸು ಕೂಡ ಒಳ್ಳೆ ಹುಡುಗಿ, ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋರು. ಆ ಇಡೀ ಸೆಟ್ನಲ್ಲಿ ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿದ್ದಂಥ ವ್ಯಕ್ತಿ ಅಂತ ಅಂದರೆ ಅದು ಮಾನಸನೇ. ಇನ್ನು ಶಿವು ಕೂಡ ಯಾವುದೇ ಆ್ಯಟಿಟ್ಯೂಡ್ ಅನ್ನೋದಿಲ್ಲ, ಆ ಇನೋಸೆಂಟ್ ಅನ್ನೋದಾಗಿರ್ಬೋದು ಅಥವಾ ಬಡತನದಲ್ಲಿ ಬಂದಂಥ ಒಂದು ಗುಣ ಆಗಿರ್ಬೋದು, ಎಲ್ಲವೂ ಹಾಗೆ ಇತ್ತು. ಹಾಗಾಗಿ ಇವರಿಬ್ಬರು ಜೋಡಿ ಆಗಿರೋದು ಎಲ್ರಿಗೂ ಖುಷಿಯ ವಿಚಾರ. ಈ ಫೋಟೋಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದರಲ್ಲಿ ಶಿವು ಅವರ ತಂದೆ ಮತ್ತು ತಾಯಿ ಇಬ್ಬರೂ ಬಿಕ್ಕಿ ಹತ್ತಿದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ ಆ ವಿಡಿಯೋ, ಆ ಫೋಟೋವನ್ನು ನೋಡ್ತಾ ಇದ್ದರೆ ಎಂಥವರ ಕಣ್ಣಲ್ಲಾದರೂ ನೀರು ಬರುತ್ತೆ. ಶಿವು ಅವರ ತಂದೆ ತಾಯಿ ಯಾಕೆ ಹತ್ತಿದ್ದಾರೆ? ಅವರಿಗೆ ಈ ಮದುವೆ ಇಷ್ಟ ಇರಲಿಲ್ವಾ? ಇಷ್ಟ ಇಲ್ದಿರೋ ಮದುವೆನ ಮಗ ಆದ ಅನ್ನುವಂಥ ಕಾರಣಕ್ಕೆ ಕಣ್ಣೀರು ಹಾಕಿದ್ರ? ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಎಲ್ರಿಗೂ ಆಶ್ಚರ್ಯ ಅನಿಸುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ತಂದೆ ತಾಯಿ ಅಳ್ತಾರೆ. ಆದರೆ ಇಲ್ಲಿ ಯಾಕೆ ಶಿವು ಅವರ ತಂದೆ ತಾಯಿ ಅತ್ರು ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಾನು ಹಿಂದೆನೇ ಹೇಳ್ದಂಗೆ ಎಲ್ಲರ ಹಂಗಲ್ಲ ಶಿವು. ತುಂಬ ಅಂದರೆ ತುಂಬ ಬಡತನದಿಂದ ಬಂದವರು. ಕಷ್ಟ ಅಂದರೆ ಏನು, ಬಡತನ ಅಂದರೆ ಏನು, ಹಸಿವಂದರೆ ಏನು ಎಲ್ಲವೂ ಕೂಡ ಗೊತ್ತು. ತಂದೆ ತಾಯಿ ತಮ್ಮನ್ನು ಎಷ್ಟು ಕಷ್ಟದಲ್ಲಿ ಬೆಳೆಸಿದ್ದಾರೆ, ಎಷ್ಟು ಕಷ್ಟದಲ್ಲಿ ಅವರು ಈ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಯಾರೋ ಕಾಮಿಡಿ ಕಿಲಾಡಿನೋ ಅಥವಾ ಗಿಚ್ಚಿ ಗಿಲಿಗಿಲಿನೋ ಅಥವಾ ಮಜಾ ಭಾರತವೋ ಇದು ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಗುರುತಿಸ್ತಾರೆ ಅಂತಂದರೆ ಅದು ಶಿವುನೇ. ಶಿವು ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಓ ಕಾಮಿಡಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಹೆಸರನ್ನು ಸಂಪಾದಿಸಿದವರು ಶಿವು. ಇನ್ನು ವೇದಿಕೆಯ ಮೇಲೆ ಅನೇಕ ಗೆಸ್ಟ್ಗಳ ಮುಖಾಂತರವಾಗಿ ಒಳ್ಳೆ ಅಭಿನಯ ಅಂತ ಹೊಗಳಿಸಿಕೊಂಡವರು ಕೂಡ ಶಿವು. ತಾವಾಯಿತು, ತಮ್ಮ ಕೆಲಸ ಆಯಿತು, ಎಲ್ಲೂ ಕಾಂಟ್ರವರ್ಸಿಗಳಲ್ಲಿ ಭಾಗಿಯಾಗಲೇ ಇಲ್ಲ ಅವರು. ಈಗಾಗಲೇ ಕಾಮಿಡಿ ಕಿಲಾಡಿಗಳು ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಮಿಡಿ ಮಾಡಿದವರು ಯಾವ ಮಟ್ಟಿಗೆ ನ್ಯೂಸ್ ಆಗಿದ್ದಾರೆ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಶಿವು ಅದರೆಲ್ಲದರಿಂದ ಹೊರಗಡೆ ಎಲ್ಲೂ ಸೇರ್ತಾ ಇರಲಿಲ್ಲ, ಯಾರ ಜೊತೆಗೂ ಹೆಚ್ಚಾಗಿ ಕಾಣಿಸ್ತಾ ಇರಲಿಲ್ಲ, ಯಾವುದೇ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡವರಲ್ಲ, ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಎಳ್ಕೊಂಡವರಲ್ಲ. ಅದೇ ಇದಕ್ಕಿದ್ದ ಹಾಗೆಯೇ ಮಾನಸ ಜೊತೆಗೆ ಮದುವೆ ಅನ್ನುವಂಥ ಸುದ್ದಿ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಶಿವು ಲವ್ ಮಾಡಿದಾರಾ, ಶಿವು ಲವ್ ಮಾಡ್ತಾರಾ, ಪರವಾಗಿಲ್ಲ ಇಷ್ಟಾದರೂ ಓಪನ್ ಅಪ್ ಆಗಿದಾರಲ್ಲ ಅಂತ. ಸೊ ಇದೀಗ ಮಾನಸ ಮತ್ತು ಶಿವು ಮದುವೆ ಆಗ್ತಾ ಇರೋದು ಅವರ ಆಪ್ತ ವಲಯಕ್ಕೆ ತುಂಬ ಖುಷಿ ತರಿಸಿದೆ, ಅವರ ಸ್ನೇಹಿತರಿಗೆ ತುಂಬ ಖುಷಿ ತರಿಸಿದೆ. ಯಾಕಂದರೆ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಬಹುದಿನಗಳ ಕಾಲ ಒಟ್ಟಿಗೆ ಸಮಯ ಕಳೆದಿದ್ದಾರೆ. ಇಬ್ಬರು ಸ್ನೇಹಿತರು ಮದುವೆ ಆಗೋದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ. ಅವ್ರ ಕಷ್ಟ ಇವ್ರಿಗೆ ಗೊತ್ತಿರುತ್ತೆ, ಇವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಹೊಂದಾಣಿಕೆ ಅನ್ನೋದು ಬೇಗ ಆಗತ್ತೆ ಅಂತ. ಆದರೆ ಇದೇ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ತುಂಬ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ನಡೀತು. ಅದರಲ್ಲಿ ಮಾನಸ ಅವರ ತಂದೆ ತಾಯಿ ಅದ್ಭುತವಾಗಿ ರೆಡಿ ಆಗಿದ್ರು, ಮಾನಸ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಆದರೆ ಶಿವು ಅವರ ತಂದೆ ತಾಯಿ ಕಣ್ಣಲ್ಲಿ ನೀರಿತ್ತು, ಖುಷಿನೂ ಇತ್ತು, ಕಣ್ಣೀರಲ್ಲಿ ಮುಳುಗಿ ಹೋಗಿದ್ರು. ಅವರ ತಾಯಿಗಂತೂ, ಶಿವು ತಾಯಿಗಂತೂ ಎಲ್ಲಿ ನಿಂತರೂ ಕಣ್ಣಲ್ಲಿ ನೀರು ಮಾತ್ರ ಬರ್ತಾನೇ ಇತ್ತು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಜೋರಾಗಳಕ್ಕೆ ಶುರು ಮಾಡಿದ್ರು, ಕಣ್ಣೀರು ಒರೆಸ್ಕೊಂಡು ನಗಕ್ಕೆ ಶುರು ಮಾಡಿದ್ರು. ಆದರೂ ಅಳು ಮಾತ್ರ ನಿಲ್ಲೇ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಅವ್ರ ತಂದೆ ಕೂಡ ಭಾವುಕರಾಗ್ತಾರೆ, ತಂದೆ ಕೂಡ ಕಣ್ಣೀರು ಹಾಕ್ತಾರೆ. ಶಿವು ಎಷ್ಟೇ ಅವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ. ಕೊನೆಗೆ ಮಾನಸನೇ ಸಮಾಧಾನ ಮಾಡಿದ್ರು
ಕೂಡ ಆಗಲೇ ಇಲ್ಲ. ಅವ್ರ ತಾಯಿಗಳು ನಿಲ್ಲೇ ಇಲ್ಲ. ಈ ವಿಡಿಯೋ ಎಲ್ರಿಗೂ ಮನ ಮುಟ್ಟೋ ಥರ ಇದೆ. ಈ ಹಿಂದೆ ಒಂದು ಹೆಣ್ಣು ಮಗಳನ್ನ ಮದುವೆ ಮಾಡಿ ಕಳಿಸುವಾಗ ಎಲ್ಲ ಕಣ್ಣೀರು ಹಾಕ್ತಿದ್ರು. ಆದರೆ ಈಗ ಒಬ್ಬ ಗಂಡು ಮಗು ಮದುವೆ ಮಾಡಬೇಕಾದ್ರೂ ಕಣ್ಣೀರು ಹಾಕ್ತಾರೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಒಂದು ಶಿವು ಅವರು ಬೆಳೆದಂಥ ರೀತಿ, ಕಷ್ಟದಲ್ಲಿ ಬೆಳೆದ ಮಗ, ಹೆಸರು ಮಾಡ್ದ, ಇವತ್ತು ಮದುವೆ ಆಗ್ತಾ ಇದ್ದಾನೆ, ಅವನ ಜೀವನ ಸೆಟ್ಲಾಯಿತು, ನಮ್ಮ ಕಣ್ಣು ಮುಂದೆನೇ ಸೆಟ್ಲಾಯಿತು ಅನ್ನುವಂಥ ಖುಷಿ ಅವ್ರ ತಾಯಿಗೆ, ಅವ್ರ ತಂದೆಗೆ ಸಹಜವಾಗಿ ಇದ್ದೇ ಇರುತ್ತೆ. ನಾವು ಎತ್ತಾಡಿಸಿದ ಮಗ ಎಷ್ಟು ಕಷ್ಟದಲ್ಲಿ ಬೆಳೆದ, ಇವತ್ತು ಸಾಧನೆ ಮಾಡ್ತಾ ಇದ್ದಾನೆ, ಅದರ ಜೊತೆಗೆ ಜೀವನವನ್ನೂ ಕೂಡ ಕಟ್ಕೊಳ್ತಾ ಇದ್ದಾನೆ, ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾಳೆ ಅನ್ನೋ ಕಣ್ಣೀರು ಇರಬಹುದು. ಇನ್ನು ಗಂಡು ಮಗುವನ್ನು ಹೆತ್ತಂಥ ಎಲ್ಲ ತಾಯಿಯಂದ್ರಿಗೂ ಒಂದು ಬೇಸರ ಇರುತ್ತೆ. ಕಷ್ಟಪಟ್ಟು ಸಾಲ ಮಾಡಿ ಸೂಲ ಮಾಡಿ ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋದ್ಮೇಲೆ ಮದುವೆ ಆಗಿಬಿಡ್ತಾರೆ. ಆದರೆ ಬರುವಂಥ ಸೊಸೆ ಹೇಗಿರ್ತಾಳೆ ಅನ್ನೋದು ಗೊತ್ತಿರೋದಿಲ್ಲ. ಬರುವ ಸೊಸೆ ಮನೆಗೆ ಹೊಂದಾಣಿಕೆ ಆಗ್ತಾಳ ಗೊತ್ತಿರೋದಿಲ್ಲ. ಮಗನ ಚೆನ್ನಾಗಿ ನೋಡ್ಕೊತಾಳ ಗೊತ್ತಿರೋದಿಲ್ಲ. ನಮ್ಮ ಜೊತೆಗೆ ಚೆನ್ನಾಗಿ ಇರ್ತಾಳ ಗೊತ್ತಿರೋದಿಲ್ಲ. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತಾಳ ಗೊತ್ತಿರೋದಿಲ್ಲ. ಸಂಸಾರ ಕಟ್ಕೊಂಡು ಹೋಗ್ತಾಳ, ಬೆಳೆಸ್ಕೊಂಡು ಹೋಗ್ತಾಳ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಳ ಗೊತ್ತಿರೋದಿಲ್ಲ. ಇಷ್ಟು ವರ್ಷ ಪಟ್ಟಂಥ ಕಷ್ಟ ಬರುವಂಥ ಹೆಣ್ಣು ಮಗಳ ಮೇಲೆ ನಿಂತಿರತ್ತೆ. ಆ ಹೆಣ್ಮಗಳು ಹೇಗೆ ಇರ್ತಾಳೋ, ನಮ್ಮ ಜೊತೆಗೆ ಅಡ್ಜಸ್ಟ್ ಆಗ್ತಾಳೋ ಅಡ್ಜಸ್ಟ್ ಆಗಲ್ವೋ ಆ ಭಯನೂ ಇರುತ್ತೆ. ಎಲ್ಲಿಂದ ನಮ್ಮ ಮಗ ದೂರ ಆಗ್ಬಿಡ್ತಾನೋ, ನಮ್ಮಿಂದ ಅಂತರ ಕಾಯ್ದುಕೊಳ್ತಾನೋ, ಮನೆ ಬಿಟ್ಟು ಹೋಗ್ತಾನೋ, ಹೆಂಡತಿ ಮಾತು ಕೇಳ್ತಾನೋ, ಈ ಥರದ್ದು. ಶಿವರ ತಂದೆ ತಾಯಿ ಫೀಲಿಂಗ್ಸ್ ಏನಿತ್ತೋ ಗೊತ್ತಿಲ್ಲ, ಆದರೆ ಈ ವಿಡಿಯೋ ಮಾತ್ರ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.